ತೊಂದರೆ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತೆರವುಗೊಳಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಬೇಕು ಅಂತಲೇ ಶಾಸಕರಿಗೆ ತಿಳಿಸಿದ್ದೀರಾ? ಶಾಸಕರು ಫೋನ್ ಮಾಡಿದ್ದೀವಿ. ಶಾಸಕರು ಚಿಂಚುಣಿಗೆ ಇರಲಿದ್ದಾರಂತೆ. ಬರ್ತೀನಿ, ಸಂಜೆ ಬಂದು ಸಿಗೋಣ, ಮಾತಾಡೋಣ ಅಂತಾರೆ. ಒಟ್ಟಾಗಿ ಇದನ್ನ ಆದಷ್ಟು ಬೇಗ ತೆರವು ಮಾಡಿಸ್ಕೊಳ್ಬೇಕು. ಪರ್ಮಿಷನ್ ತಂದವರು ಈಗ ಡೈಲಿ ಅವನು ಇಕ್ಕಿದ ಮೇಲೆ ಪರ್ಮಿಷನ್ ಕೊಡಬೇಕಲ್ಲ. ಡೈರಿ ಬಂದಿದೆ, ಇದು ದೊಡ್ಡದಲ್ಲ, ನಂದಿನಿದೆ ಡೈರಿ ಬಂದಿದೆ. ಅಲ್ಲ, ನಂದಿನಿ ಅವ್ರು ಹಂಗೆ ಇಡಕ್ಕೆ ಪರ್ಮಿಷನ್ ಕೊಡಲ್ಲ ಅವರು. ಪರ್ಮಿಷನ್ ಅದೇ ನಂದಿನಿ ಅವರು ಇಲ್ಲಿ ನಮ್ಮ ಸ್ಟ್ಯಾಂಡ್ ಅಲ್ಲಿ ಇಟ್ಬೇಕು, ಜಾಗ ಇಲ್ವಾ? ನಂದಿನಿ ಅವರು ಸರ್ಕಾರಿ ಜಾಗದಲ್ಲಿ ಇಡ್ತಾರೆ. ಹಾಲು ಜನ ವಾಕ್ ಮಾಡ್ಕೊಂಡು ಕುರುಬಳಿಗೆ ಹೋಗಿ ಹಾಲು ತರ್ತೀವಿ ನಾವು. ಯಾಕೆ ತರ್ತೀವಿ? ಹಾಲು ಬೇಕಾಗುತ್ತೆ. ಹಾಲು ಎಲ್ಲಿ ಬೇಕಾದ್ರೂ ಮಾರ್ಬೋದು ನಾವು. ಗಾಡಿ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಹೊರಗೆ ಬಿಡೋಕ್ಕಾಗತ್ತಾ? ಸಾರ್ವಜನಿಕರು ತೊಂದರೆ ಆಗ್ತದೆ. ಫುಟ್ಪಾತ್ ಇದೇ ಜಾಗದಲ್ಲಿ ನಾವು ಗಾಡಿಗಳು ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಬೇರೆ ಜಾಗ ಇಲ್ಲ. ಸಾಲಕ್ಕೆ KSRTC ಬಸ್ ಸ್ಟ್ಯಾಂಡ್ ಮುಂದೆ ಇದ್ದರೆ ನಮಗೂ ಒಂದು 4 ಬಾಡಿಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬಂದು ಇಟ್ಕೊಂಡಿದ್ದೀವಿ. ಸುಮಾರು 15 ವರ್ಷ ಇದ್ದೀವಿ. ಸುಮಾರು ಒಂದು 100 ಜನ ಇದ್ದೀವಿ ನಾವು. ನಮ್ಮ ಅಸೋಸಿಯೇಷನ್ ಕಡಿಮೆ ಇಲ್ಲ. ಈ ಊರೆಲ್ಲ ಬಂದು ಈ ಥರ ಬಂದು ಒಬ್ಬೊಬ್ಬರೇ ಬಂದು ಇಟ್ಕೊಂಡು ಹೋದರೆ ನಮಗೆ ಜಾಗ ಇಲ್ದಂಗೆ ಆಗುತ್ತೆ ಅಲ್ವಾ? ನಾವು 100 ಜನದ ಹೊಟ್ಟೆ ಮೇಲೆ ಹೊಡಿಬೇಕಾಗುತ್ತೆ. ಇವರು ಒಬ್ಬರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ಇವರು 100 ಜನದ ಹೊಟ್ಟೆ ಮೇಲೆ ಹೊಡಿತಾರೆ. ಇವಾಗ 100 ಜನದ ಅಸೋಸಿಯೇಷನ್ ಇದು. ಅದ್ರ ಜೊತೆಗೆ ಈ ಸ್ಟ್ಯಾಂಡಲ್ಲಿ ಭಾಳ ತೊಂದರೆ ಆಗುತ್ತೆ. ಓಡಾಡೋರ್ಗೂ ತೊಂದರೆ ಇದೆ. ಫುಟ್ಪಾತು ಇದೆ ಇಲ್ಲಿ. ಫುಟ್ಪಾತು ಓಡಾಡೋಕ್ಕೂ ತೊಂದರೆ ಆಗುತ್ತೆ. ಎಲ್ಲರಿಗೂ ತೊಂದರೆ ಆಗುತ್ತೆ. ರಾತ್ರಿ ಅಕ್ರಮವಾಗಿ ತಂದಿಟ್ಟಿರೋದು ಇದು. ಯಾವುದೇ ಥರದ್ದು ಪರ್ಮಿಷನ್ ತಗೊಂಡಿಲ್ಲ. ಜಾಗ ಇದೆ ಓಡಾಡೋಕ್ಕೆ. ಅಕ್ರಮವಾಗಿ ರಾತ್ರಿ 12 ಗಂಟೆಗೆ ಬಂದು ತಂದಿಟ್ಟಿದ್ದಾರೆ. ಶನಿವಾರ ಭಾನುವಾರ ಬೆಳಗ್ಗೆ ಅಂತ. ಜಾಗ ಇದೆ ಅದರಿಂದ ಎಲ್ಲರೂ ನ್ಯಾಯ ಕೊಡಿಸ್ಕೊಡ್ಬೇಕು. ಸ್ಟ್ಯಾಂಡ್ನವರೇ ಲಾಕ್ ಮಾಡಿಸ್ಬೇಕು. ಅದು ಜಾಗ ಓಡಾಡೋಕ್ಕೆ ಅವರೇ ಸ್ಟ್ಯಾಂಡ್ ಲಾಕ್ ಮಾಡಿಸ್ಬೇಕು.